ಮೂಲಬಿಂದು ಮತ್ತು 7,24 ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ 7 49 24 ವರ್ಗ 576. ಸೊ 9 5 ಕೈಲಾಬತ್ತು 1 11 1 12 625. ಸೊ ಡಿ ಯ ಬೆಲೆ ಎಷ್ಟಾತಪ್ಪ ಅಂತಂದ್ರೆ 25. 625ರ ವರ್ಗಮೂಲ 25. ಮೂಲಬಿಂದು ಮತ್ತು ಎ ಬಿ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಏನಾಯ್ತು ನೋಡ್ರಿ, ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಯೂನಿಟ್ಸ್. ಅದೇ ತೆರನಾಗಿ ಮೂಲಬಿಂದು ಮತ್ತು 15,8 ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ 15 ಸ್ಕ್ವಯರ್ ಪ್ಲಸ್ 8 ಸ್ಕ್ವಯರ್ 15 15 225 8 64. ಸೊ 5 4 8. ಆದ್ದರಿಂದ 289ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 17. ಸೊ ಅದರ ಮೂಲಮಾನ ಅಥವಾ ದೂರ 17 ಯೂನಿಟ್ಸ್ ಅಥವಾ 17 ಮೂಲಮಾನಗಳು. ನೋಡ್ರಿ ಇಲ್ಲೇನು ಮಾಡ್ತಾರು ಅಂತಂದ್ರೆ 10,2 ಮತ್ತು 4,6 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತಂದಾರು. ನೋಡ್ರಿ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಏನೈತಪ್ಪ ಅಂದ್ರೆ ವೈ x1 y1 ಮತ್ತು x2 y2 ಬಿಂದುಗಳನ್ನು m1 ಮತ್ತು m2 ಅನುಪಾತದಲ್ಲಿ ವಿಭಾಗಿಸಿದಾಗ ಸಿಗ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕ ಅಂದರೆ ಇದೊಂದು x1 y1 ಬಿಂದು ಆಗಿರಲಿ, ಇದು x2 y2 ಬಿಂದು ಆಗಿರಲಿ, ಇದು m1 ಮತ್ತು m2 ಅನುಪಾತದೊಳಗಿತ್ತು ಅಂದ್ರೆ ಈ ಬಿಂದು ಪಿ ಎಕ್ಸ್ ವೈಗಳು ಏನು ಅಂತ ಐತಿ. ನೋಡ್ರಿ ಏನು ಮಾಡ್ತೀವಿ ಅಂದ್ರೆ ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂಥೇಳಿ ಭಾಗ ಪ್ರಮಾಣ ಸೂತ್ರ ಐತಿ. ಇಲ್ಲೇನು ಹೇಳ್ತಾನು ಅಂದ್ರವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈಗ ರೇಖಾಖಂಡ ಏನೈತಿಲ್ಲ ಇಲ್ಲಿ m1 ಮತ್ತು m2 ಅನುಪಾತ ಇತ್ತಲ್ಲ, ಇಲ್ಲಿ ಏನು ಹೇಳ್ತಾನವ ಅಂದ್ರೆ ಮಧ್ಯಬಿಂದು ಅಂದ್ರೆ ಇಲ್ಲಿ ಎಷ್ಟೈತಿ ಇಲ್ಲೂ ಅಷ್ಟೈತಿ, ಅಥವಾ m1 ಮತ್ತು m2ಗಳು ಏನಾಗ್ಯಾವ ಅಂದ್ರೆ ಪರಸ್ಪರ ಸಮ ಅದಾವು ಅಂತ ಹೇಳ್ತಾನು. ಅವಾಗ ಪರಸ್ಪರ ಸಮ ಇದ್ದು ಅಂತಂದ್ರೆ ಏನಾಕತ್ ನೋಡ್ರಿ, ಅವಾಗ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳು x2 ಪ್ಲಸ್ x1 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗ್ತತಿ. ಅಂದರೆ m1 ಇದ್ದಲ್ಲೇ m2 ಇದ್ದಲ್ಲೇ ಎರಡು ಸೇಮ್ ಇರುವುದರಿಂದ ಎರಡು ಏನಾಗ್ತತಿ ಅಂದರೆ m1 ಕಾಮನ್ ಬರ್ತತಿ, x1 ಪ್ಲಸ್ x2 ಉಳಿತೈತಿ, ಇಲ್ಲೇ 2m1 ಆಗ್ತತಿ, m1 ಕ್ಯಾನ್ಸಲ್ ಆಗ್ತತಿ. ಸೊ x ನಿರ್ದೇಶಾಂಕ ಮಧ್ಯಬಿಂದುವಿನ ನಿರ್ದೇಶಾಂಕ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಆಗ್ತತಿ. ಇಲ್ಲೇ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದಾರು. ಪಿ ಎಕ್ಸ್ ವೈ ಸೂತ್ರೇನ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಇದು x1 y1 ಇದು x2 y2. ನೋಡ್ರಿ ಏನೈತಿ 10 ಪ್ಲಸ್ 4 ಬೈ 2 ಆಮೇಲೆ 2 ಪ್ಲಸ್ 6 ಡಿವೈಡೆಡ್ ಬೈ 2 14 ಬೈ 2 8 ಬೈ 2 2 1 2 7 2 1 2 4. ಸೊ ಆ ಎರಡೂ ಬಿಂದುಗಳನ್ನು ಸೇರಿಸ್ತಕ್ಕಂಥ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಏನದವಪ್ಪ ಅಂದ್ರೆ 7,4. ಅದೇ ತೆರನಾಗಿ ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 x1 y1 x2 y2 2 ಪ್ಲಸ್ 4 ಬೈ 2 3 ಪ್ಲಸ್ 7 ಬೈ 2 6 ಬೈ 2 10 ಬೈ 2 2 1 2 3 2 1 2 5. ಸೊ ಆ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಸೇರಿಸ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕ 3,5 x1 y1 x2 y2. ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 2 ಪ್ಲಸ್ 0 ಬೈ 2 3 ಪ್ಲಸ್ 1 ಬೈ 2 2 ಬೈ 2 4 ಬೈ 2 2 1 2 1 2 1 2 2. ಸೊ 1, ಆ ನಿರ್ದೇಶಾಂಕಗಳು ಏನಾಗ್ಯಾವು 1,2.
ಇಲ್ಲೂ ನೋಡ್ರಿ x1 y1 x2 y2 ಪಿ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಸ್ವಲ್ಪ ಕೇರ್ಫುಲ್ಲಾಗಿ ಮೈನಸ್ ಇರುವುದರಿಂದ -4 ಪ್ಲಸ್ ಆಫ್ -4 ಬೈ 2 2 ಪ್ಲಸ್ ಆಫ್ -6 ಡಿವೈಡೆಡ್ ಬೈ 2 -4 ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಮೈನಸ್ ಇರುವುದರಿಂದ ಚಿಹ್ನೆ ಮೈನಸ್ ಆಗುವ ಕ್ರಿಯೆ ಸಂಕಲನ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಆಗುವ ಕ್ರಿಯೆ ವ್ಯವಕಲನ 2 1 2 4 -4 2 1 2 2 -2 x1 y1 x2 y2 p x, y is equal to x1 plus x2 by 2 y1 plus y2 by 2. ಸೊ 3 ಪ್ಲಸ್ 5 ಬೈ 2 4 ಪ್ಲಸ್ 6 ಬೈ 2 ಏನಾಯ್ತು 8 ಬೈ 2 10 ಬೈ 2 ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು 2 4 2 5